ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ರಾಜೇಶ್ವರಿ ಒಲಿಸಿಕೊಳ್ಳೋಕೆ ಮೊದಲ ದಿನವೇ ಹೇಗಿತ್ತು ಅಭ್ಯರ್ಥಿಗಳ ಬಲ ಪ್ರದರ್ಶನ? ನಾಮಪತ್ರ ಸಲ್ಲಿಸಿದ ದಿನವೇ ಹುರಿಯಾಳುಗಳ ಟಾಕ್ ವಾರ್ ಹೇಗಿತ್ತು? ಅನ್ನದಾತನ ಬದುಕನ್ನೇ ಕೊಚ್ಚಿಕೊಂಡು ಹೋಗಿತ್ತು ಹೇಗೆ ವರುಣ? ಕರುನಾಡನ್ನೇ ಬೆಚ್ಚಿ ಬೀಳಿಸಿದ ನಶೆ ಕೇಸ್ಗೆ ಎಳ್ಳು ನೀರು ಫಿಕ್ಸಾ? ಇದೆಲ್ಲವನ್ನು ನೋಡೋಣ. ನಾಮಪತ್ರ ಸಲ್ಲಿಸಿದ ದಿನವೇ ಹೇಗಿತ್ತು ಅಭ್ಯರ್ಥಿಗಳ ಬಲ ಪ್ರದರ್ಶನ? ಮೊದಲ ದಿನವೇ ಕದನ ಕಲಿಗಳು ಟಾಕ್ ವಾರ್ ನಡೆಸಿದ್ದು ಹೇಗೆ? ಕಾಂಗ್ರೆಸ್ನ ಕುಸುಮ ಆಸ್ತಿ ಎಷ್ಟು ಗೊತ್ತಾ? ಇದೆಲ್ಲವನ್ನು ನೋಡೋಣ ಮಿನಿ ಕುರುಕ್ಷೇತ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ನಾಮಪತ್ರ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಅಧಿಕೃತವಾಗಿ ಉಪಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ, ಬಿಜೆಪಿಯಿಂದ ಮುನಿರತ್ನ, ಜೆಡಿಎಸ್ನಿಂದ ಜ್ಞಾನಭಾರತಿ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ತುಮಕೂರಿನ ಶಿರಾದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ, ಬಿಜೆಪಿಯ ಡಾಕ್ಟರ್ ರಾಜೇಶ್ ಗೌಡ ನಾಮಪತ್ರ ಸಲ್ಲಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಚಿವ ಟಿಬಿ ಜಯಚಂದ್ರ ನಾಳೆ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಮತ್ತು ನನ್ನದು 20 ವರ್ಷದ ಸ್ನೇಹ ಅಂತ ರಾಜರಾಜೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಹೇಳಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾತನಾಡಿದಂತಹ ಅವರು, ಡಿಕೆ ಶಿವಕುಮಾರ್ ಮತ್ತು ನಾನು ಬಾಲ್ಯ ಸ್ನೇಹಿತರು, ಆದ್ರೆ ಚುನಾವಣೆ ಬೇರೆ, ಅವರ ಕೆಲಸ ಅವರಿಗೆ, ನಮ್ಮ ಪಾರ್ಟಿ ನಮಗೆ ಅಂತ ಹೇಳಿದ್ರು. ಇನ್ನು ಜ್ಯೋತಿಷಿಗಳು ಮುನಿರತ್ನ ನೀನು 1 ಲಕ್ಷ ಮತಗಳಿಂದ ಗೆಲ್ತೀಯಾ ಎಂದಿದ್ದಾರೆ. ಹೀಗಂತ ಹೇಳಿ ಕುಸುಮಾಗೆ ಟಾಂಗ್ ಕೊಟ್ರು. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂದು ನನ್ನ ಪಾಲಿಗೆ ಅತ್ಯಂತ ಮಹತ್ವದ ದಿನ. ದೇವರ ಪೂಜೆ ಬಳಿಕ ಹೊಸ ಶಕ್ತಿ ತುಂಬಿದೆ. ಇಂತಹ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಿದ್ರು. ಅಲ್ಲದೆ ನನಗೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದಕ್ಕಿಂತ ಸಮಾಜಕ್ಕೆ ನಾನು ಏನು ಕೊಡುಗೆ ನೀಡಬಹುದು ಅನ್ನೋದ್ರ ಕಡೆ ಗಮನ ಹರಿಸಿದ್ದೇನೆ ಎಂದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಜೆಡಿಎಸ್ ಅಭ್ಯರ್ಥಿ ಜ್ಞಾನಭಾರತಿ ಕೃಷ್ಣಮೂರ್ತಿ ದೇವರ ಮೊರೆ ಹೋಗಿದ್ರು. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಬಿ ಕೃಷ್ಣಮೂರ್ತಿ ಗೆಲುವಿಗಾಗಿ ಪ್ರಾರ್ಥಿಸಿ ಕಾಂಗ್ರೆಸ್ನ ಕುಸುಮಗೆ ಟಾಂಗ್ ಕೊಟ್ರು. ಜನ ಪ್ರಾದೇಶಿಕ ಪಕ್ಷಕ್ಕೆ ಮತ ಹಾಕ್ತಾರೆ, ಬಡ ಯುವಕರನ್ನ ಆಯ್ಕೆ ಮಾಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ ನಮಗೆ ಪ್ರಬಲ ಸ್ಪರ್ಧೆಯೇ ಅಲ್ಲ ಅಂತ ಹೇಳಿದ್ರು. ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲಿ ಗೆಲ್ಲಲು ಬಿಜೆಪಿ ರಣತಂತ್ರ ರೂಪಿಸಿದೆ. ಈ ಸಂಬಂಧ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಬೆಂಗಳೂರು ನಗರ ಘಟಕದ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಸಿಎಂ ಬಿಎಸ್ವೈ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಬಿಜೆಪಿ ಅಭ್ಯರ್ಥಿ ಮುನಿರತ್ನಗೆ ಟಿಕೆಟ್ ನೀಡಿದ್ದಕ್ಕೆ ಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರ ಹೆಸರಿನಲ್ಲಿ ಕೆಂಗುಂಟಿಯ ಕನ್ಯಾಕುಮಾರಿ ಪ್ರೌಢಶಾಲೆಯಲ್ಲಿ ಸಭೆ ನಡೆಯಿತು. ಇನ್ನು ಮುನಿರತ್ನಗೆ ಟಿಕೆಟ್ ನೀಡಿದ್ದನ್ನು ವಿರೋಧಿಸಿ ನಿನ್ನೆಯೇ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂದೇಶ್ ಬಂಡಪ್ಪ ಹಾಗೂ ಕೆಲ ಪದಾಧಿಕಾರಿಗಳು ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮುನಿರತ್ನ, ಇದೆಲ್ಲ ಸಾಮಾನ್ಯ, ಅದನ್ನ ಸರಿ ಮಾಡ್ತೇವೆ ಅಂತ ಹೇಳಿದ್ರು. ಆರ್ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 1,41,000 ನಗದು ಹೊಂದಿರುವಂತಹ ಕುಸುಮ 1 ಕೆಜಿ 100 ಗ್ರಾಂ ಚಿನ್ನಾಭರಣ ಹೊಂದಿದ್ದಾರೆ. ಅಲ್ಲದೆ 4 ಬ್ಯಾಂಕ್ ಅಕೌಂಟ್ಗಳಲ್ಲಿ ಸುಮಾರು 6 ಲಕ್ಷ ಹಣವಿದ್ದು 2,45,000 ರೂಪಾಯಿ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಆದರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಅಫಿಡವಿಟ್ನಲ್ಲಿ ಪತಿ ದಿವಂಗತ ಡಿಕೆ ರವಿ ಹಾಗೂ ಆತನ ಕುಟುಂಬಸ್ಥರ ಆಸ್ತಿ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಕಾಂಗ್ರೆಸ್ ರ್ಯಾಲಿಗೆ ಪ್ರಾರಂಭದಲ್ಲೇ ಬ್ರೇಕ್ ಬಿದ್ದಿದೆ. ನಾಮಪತ್ರ ಸಲ್ಲಿಕೆ ವೇಳೆ ರ್ಯಾಲಿ ನಡೆಸಲು ಚುನಾವಣಾ ಆಯೋಗ ಅನುಮತಿ ಕೊಟ್ಟಿಲ್ಲ. ಗ್ಲೋಬಲ್ ಕಾಲೇಜ್ ಬಳಿಯಿಂದ ಬಿಬಿಎಂಪಿ ಕಚೇರಿವರೆಗೆ ರ್ಯಾಲಿ ನಡೆಸಲು ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು. ಆದರೆ ಅನುಮತಿ ನಿರಾಕರಿಸಿದ್ರಿಂದ ಕುಸುಮ ನಾಮಪತ್ರ ಸಲ್ಲಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನೇರವಾಗಿ ಆಗಮಿಸಿದರು. ನಾಮಪತ್ರ ಸಲ್ಲಿಕೆಗಾಗಿ ರಾಜರಾಜೇಶ್ವರಿ ನಗರದ ಬಿಬಿಎಂಪಿ ಕಚೇರಿ ಬಳಿ ಪೊಲೀಸ್ ಸರ್ಪಗಾವಲನ್ನ ನಿಯೋಜನೆ ಮಾಡಲಾಗಿತ್ತು. ಬಿಬಿಎಂಪಿ ಕಚೇರಿಯ ಸುತ್ತಮುತ್ತ 2 ಹಂತದಲ್ಲಿ ಬ್ಯಾರಿಕೇಡ್ ಹಾಕಿದ್ದು ಭದ್ರತೆಗಾಗಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ರು. ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ನಾಮಪತ್ರ ವೇಳೆ ಮಾಸ್ಕ್ ಕಡ್ಡಾಯ ಮಾಡಲಾಗಿತ್ತು. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ನಟಿಯರಿಗೆ ಸಿಗುತ್ತಾ ಕ್ಲೀನ್ ಚಿಟ್? ರಾಗಿಣಿ ಸಂಜನಾ ವಿಚಾರಣೆ ಬಳಿಕ ಸೈಲೆಂಟ್ ಆಗಿದ್ದು ಯಾಕೆ ಸಿಸಿಬಿ? ಗಲಭೆ ಪ್ರಕರಣದಲ್ಲಿ ಎನ್ಐಎ ಎದುರು ಹಾಜರಾದ ಕಾಂಗ್ರೆಸ್ ಶಾಸಕರು ಯಾರು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ.
ಎನ್ಸಿಬಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲದ ಬೇಟೆ ಮುಂದುವರೆಸಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಕಟ್ಟಕಾಮಿನಿ ಎಂಬಾತನನ್ನ ಬಂಧಿಸಿರುವಂತಹ ಎನ್ಸಿಬಿ ತಂಡ ವಿಚಾರಣೆ ಮುಂದುವರೆಸಿದ್ದಾರೆ. ಶ್ರೀಲಂಕಾ ಮೂಲದ ಕಟ್ಟಕಾಮಿನಿ ಬೆಂಗಳೂರು, ಮುಂಬೈ ಸೇರಿದಂತೆ ಬಹುತೇಕ ನಗರಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತೆ. ಅಲ್ಲದೆ ಸ್ಯಾಂಡಲ್ವುಡ್ ನಟ ನಟಿಯರಿಗೂ ಡ್ರಗ್ಸ್ ಸರಬರಾಜು ಮಾಡ್ತಿದ್ದಂತೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ತನಿಖೆ ನಡೆಸ್ತಾ ಇರುವಂತಹ ಸಿಸಿಬಿ ನಡೆ ಹಲವು ಅನುಮಾನಗಳನ್ನು ಮೂಡಿಸಿದೆ. ಘಟಾನುಘಟಿ ಸ್ಟಾರ್ಗಳಿಗೆ ಕ್ಲೀನ್ ಚಿಟ್ ನೀಡಲು ವೇದಿಕೆ ಸಿದ್ಧವಾಯ್ತಾ ಅನ್ನುವಂತಹ ಶಂಕೆ ಕಾಡ್ತಾ ಇದೆ. ಪ್ರಕರಣದ ಸಂಬಂಧ ಸಾಲು ನಟ ನಟಿಯರನ್ನ ವಿಚಾರಣೆ ಮಾಡಿದಂತಹ ಸಿಸಿಬಿ ಹಲವರ ವಿರುದ್ಧ ಸಾಕ್ಷಿ ಸಂಗ್ರಹ ಮಾಡಿತು. ಆದರೆ ಕೇವಲ ಮಾಹಿತಿ ಸಂಗ್ರಹಿಸಿ ನಟ ನಟಿಯರನ್ನ ಬಿಟ್ಟು ಕಳಿಸಿದೆ. ಸಿಸಿಬಿ ತನಿಖೆ ಕೇವಲ ಸಂಜನಾ ರಾಗಿಣಿಗಷ್ಟೇ ಸೀಮಿತವಾಯಿತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಎನ್ಸಿಬಿ ತನಿಖೆ ವೇಳೆ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ನಂಟು ಬಯಲಾಗಿತ್ತು. ಹೀಗಾಗಿ ಸಂಜನಾ ರಾಗಿಣಿಗೆ ಶಾಕ್ ನೀಡಿದಂತಹ ಸಿಸಿಬಿ ತನಿಖೆ ನೋಡಿ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿತ್ತು. ಆದರೆ ಡ್ರಗ್ಸ್ ಕೇಸ್ನಲ್ಲಿ ಇನ್ನೂ ಹಲವು ಮಂದಿ ಭಾಗಿಯಾಗಿದ್ರು ಶಾಕ್ ನೀಡಲು ಸಿಸಿಬಿ ಹಿಂದೇಟು ಹಾಕ್ತಿದೆ. ಡ್ರಗ್ಸ್ ಮಾಫಿಯಾ ಹಿಂದೆ ಬಿದ್ದಂತಹ ಸಿಸಿಬಿಗೆ ಆರೋಪಿಗಳೇ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ. 4 ಆರೋಪಿಗಳಿಗಾಗಿ ಸಿಸಿಬಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ರು. ಕಳೆದೊಂದು ತಿಂಗಳಿನಿಂದ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಆದಿತ್ಯ ಆಳ್ವಾ, ಶಿವಪ್ರಕಾಶ್ ಚಿಪ್ಪಿ, ಶೇಖ್ ಫಾಜಲ್, ಮಸೂರ್ಗಾಗಿ ಸಿಸಿಬಿ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ. ಸ್ನೇಹಿತರು, ಸಂಬಂಧಿಕರನ್ನ ಕರೆಸಿ ವಿಚಾರಿಸಿದ್ರೂ ಸುಳಿವು ಸಿಕ್ಕಿಲ್ಲ. ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಕೇಸ್ನಲ್ಲಿ ಸ್ಪೀಡ್ ಆಗಿದ್ದಂತಹ ಸಿಸಿಬಿ ವೀರೇನ್ ಖನ್ನಾ, ಶಿವಪ್ರಕಾಶ್ ಚಿಪ್ಪಿ, ರವಿಶಂಕರ್ ಕೇಸ್ ತನಿಖೆಯಲ್ಲಿ ನಿಧಾನವಾಗಿದೆ. ಹೀಗಾಗಿ ತನಿಖೆ ಮಾಡಲು ಸಿಸಿಬಿಗೆ ಸಿಬ್ಬಂದಿ ಕೊರತೆ ಕಾಡ್ತಾ ಇದೆ ಎನ್ನಲಾಗಿತ್ತು. ಸಿಸಿಬಿಯ 8 ಇನ್ಸ್ಪೆಕ್ಟರ್ ಮತ್ತು ಎಸಿಪಿಗಳಿಗೂ ಕೊರೋನಾ ಬಂದಿದ್ದರಿಂದಾಗಿ ತನಿಖೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ನಶಿನಟ್ಟಿನ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟಿ ರಾಗಿಣಿ ಸೈಲೆಂಟ್ ಆಗಿ ಇದ್ದುಕೊಂಡೇ ಕಿಲಾಡಿತನ ಪ್ರದರ್ಶಿಸಿದ್ದಾರೆ. ಬೆನ್ನು ನೋವಿನ ನೆಪವೊಡ್ಡಿ ಜೈಲಿನಿಂದ ಹೊರಬರಲು ತಂತ್ರ ರೂಪಿಸಿದ್ದಾರೆ. ಜೈಲಿನ ಕೊಠಡಿಯಲ್ಲಿ ಪ್ರತ್ಯೇಕವಾಗಿರುವಂತಹ ರಾಗಿಣಿ ಡಿಸ್ಕ್ ನೋವು ಎನ್ನುವ ಕಾರಣವನ್ನ ನೀಡುತ್ತಿದ್ದಾರಂತೆ. ತನಗೆ ಬೇಕಾದ ವಸ್ತುಗಳನ್ನ ಕೊರಿಯರ್ ಮೂಲಕ ರಾಗಿಣಿ ತರಿಸಿಕೊಳ್ತಿದ್ದಾರೆ. ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಎನ್ಐಎ ತನಿಖೆ ತೀವ್ರಗೊಂಡಿದೆ. ಕಾಂಗ್ರೆಸ್ ಶಾಸಕರಾದ ರಿಜ್ವಾನ್ ಅರ್ಷದ್, ಜಮೀರ್ ಅಹ್ಮದ್ರನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿದಂತಹ ರಿಜ್ವಾನ್ ಅರ್ಷದ್, ಗಲಭೆಯ ನಿಯಂತ್ರಣ ಸಂಬಂಧ ನಮ್ಮನ್ನ ಸ್ಥಳಕ್ಕೆ ಪೊಲೀಸರು ಕರೆಸಿದ್ರು. ವಿಚಾರಣೆಯ ವೇಳೆ ಎಲ್ಲಾ ಮಾಹಿತಿ ನೀಡಿದ್ದು ಇನ್ಮುಂದೆಯೂ ವಿಚಾರಣೆಗೆ ಸಹಕರಿಸುತ್ತೇವೆ ಅಂತ ಹೇಳಿದ್ರು. ಕೊರೋನಾ ಕುರಿತ ವೈದ್ಯರ ಅಧ್ಯಯನದಲ್ಲಿ ಬೆಚ್ಚಿ ಬೀಳುವ ಸಂಗತಿ ಬಯಲಾಗಿದ್ದು, ಸೋಂಕಿತರಲ್ಲಿ 12% ಮಾತ್ರ ಜನ ಸಂಪೂರ್ಣ ಗುಣಮುಖರಾಗಿದ್ದು, 88% ಜನರ ದೇಹದಲ್ಲಿ ಹಾಗೆ ಇರುವಂತಹ ವೈರಸ್ ಹೃದಯ, ಲಿವರ್ನಲ್ಲಿ ರಕ್ತ ಹೆಪ್ಪುಗಟ್ಟಿಸುವಂತಹ ಕೆಲಸ ಮಾಡಲಿದೆಯಂತೆ. ಅಲ್ಲದೆ ಕೆಲವರಿಗೆ ಪಾರ್ಶ್ವವಾಯು ಸಹ ಆಗುತ್ತೆ ಅಂತ ಟಿವಿ9ಗೆ ವಿಕ್ಟೋರಿಯಾ ಆಸ್ಪತ್ರೆಯ ನಿರ್ದೇಶಕಿ ಜಯಂತಿ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಜನರಲ್ಲಿ ಆಂಟಿಬಾಡಿ ಬೆಳವಣಿಗೆ ಈಗಷ್ಟೇ ಆರಂಭವಾಗಿದೆ ಅಂತ ಆರೋಗ್ಯ ಇಲಾಖೆ ವರದಿಯಲ್ಲಿ ತಿಳಿಸಿದೆ. ಬೆಂಗಳೂರಿನ 1-2 ವಾರ್ಡ್ನ ಜನರಲ್ಲಿ, ಅಂದರೆ ನಗರದ 15% 20 ಜನರಲ್ಲಿ ಮಾತ್ರ ಆಂಟಿಬಾಡಿ ಪತ್ತೆಯಾಗಿದೆ. ಬೆಂಗಳೂರಿನ 436 ಜನರಿಗೆ ಆಂಟಿಬಾಡಿ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 355 ಜನರ ವರದಿ ನೆಗೆಟಿವ್ ಬಂದಿದ್ದು, 81 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮಂಗಳೂರಿನಲ್ಲಿ ವರುಣನ ಆರ್ಭಟ ಹೇಗಿದೆ? ಬೈ ಎಲೆಕ್ಷನ್ ತಲೆಬಿಸಿ ನಡುವೆಯೇ ರಾಮನಗರದಲ್ಲಿ ಎಚ್ಡಿಕೆ ಸಭೆ ನಡೆಸ್ತಿರೋದು ಯಾಕೆ? ಜಂಬೂ ಸವಾರಿಗೆ ಕ್ಯಾಪ್ಟನ್ ಅಭಿಮನ್ಯುವಿನ ತಾಲೀಮು ಹೇಗಿದೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ವರ್ಷಧಾರಿಗೆ ಅಬ್ಬರದ ಮಂಗಳೂರು ಸಮೀಪವಿರುವ ಕೊಟ್ಟಾರ ಚೌಕಿ ಬಳಿಯ ಮಾಲೆಮಾರು ಜಲಾವೃತವಾಗಿದೆ. ಮನೆ ಹೊರಭಾಗದಲ್ಲಿ ನೀರು ನಿಂತಿದ್ದು, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಚರಂಡಿ ದುರಸ್ತಿ ಮಾಡದ ಕಾರಣದಿಂದಾಗಿ ಮಳೆ ನೀರು ನಿಲ್ಲುತ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಮುಂಜಾನೆಯಿಂದ ಮಡಿಕೇರಿ, ತಲಕಾವೇರಿ, ಸೋಮವಾರಪೇಟೆ, ವಿರಾಜಪೇಟೆ ಭಾಗಗಳಲ್ಲಿ ಜಿಟಿ ಮಳೆ ಸುರಿತಾ ಇದ್ದು, ಜಿಲ್ಲೆಯ ಜನ ಹೈರಾಣಾಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಉಪಚುನಾವಣೆಯ ನಡುವೆಯೇ ಎಚ್ಡಿ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಡೆಸ್ತಾ ಇದ್ದಾರೆ. ಕೇತಗಾನಹಳ್ಳಿ ತೋಟದ ಮನೆಯಲ್ಲಿ 4 ದಿನ ಒಂದೊಂದು ಹೋಬಳಿಯ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 6 ತಿಂಗಳಿನಿಂದ ಶಾಸಕಿ ಅನಿತಾ ಕುಮಾರಸ್ವಾಮಿ ಕ್ಷೇತ್ರದತ್ತ ಮುಖ ಮಾಡಿಲ್ಲ. ಹೀಗಾಗಿ ಕಾರ್ಯಕರ್ತರ ಅಸಮಾಧಾನ ಕಡಿಮೆ ಮಾಡಲು ಸಭೆ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಿದೆ. ರಾಜ್ಯ ರಾಜಕಾರಣದತ್ತ ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಮುಖ ಮಾಡಿದ್ದು,
ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲು ಡಿಕೆ ಶಿವಕುಮಾರ್ ಇಂಗಿತ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ವಿಧಾನಸಭೆಯಲ್ಲಿ ಸ್ಪರ್ಧಿಸುವಂತೆ ಕೆಎಚ್ ಮುನಿಯಪ್ಪಗೆ ಒತ್ತಾಯಿಸಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಸ್ಪರ್ಧಿಸಲು ಮುನಿಯಪ್ಪ ಕೂಡ ಸಿದ್ಧ ಎಂದಿದ್ದಾರೆ. ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರವಾಗಿ ಹಾಸನ ಜಿಲ್ಲಾ ಬಿಜೆಪಿಯಲ್ಲಿ ಫೈಟ್ ಮುಂದುವರೆದಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್, ಸಿಎಂ ಬಿಎಸ್ವೈ ಆಪ್ತ ಮರಿಸ್ವಾಮಿ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಹೀಗಾಗಿ ಸಂತೋಷ್ ಪರ ಪ್ರಚಾರಕ್ಕೆ ತೆರಳಿದಂತಹ ಬೆಂಬಲಿಗರಿಗೆ ಅರಸೀಕೆರೆ ತಾಲೂಕಿನ ತಿಪ್ಪಾಘಟ್ಟ ಗ್ರಾಮದಲ್ಲಿ ಮರಿಸ್ವಾಮಿ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡರು. ವಿದ್ಯಾಗಮಕ್ಕೆ ಹೋಗಿದ್ದ ಶಿಕ್ಷಕರಿಗೆ ಕೊರೋನಾ ದೃಢಪಟ್ಟಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹೀಗಾಗಿ ಪೋಷಕರನ್ನ ಉಳಿಸಿಕೊಳ್ಳಲು ಫೇಸ್ಬುಕ್ನಲ್ಲಿ ಮಕ್ಕಳು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಶಾಲೆಯ ಶಿಕ್ಷಕಿ ಪದ್ಮಾಕ್ಷಿ ಪತಿ ಶಶಿಕಾಂತ್ಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಫೇಸ್ಬುಕ್ ಮೂಲಕ ಅಳಲು ತೋಡಿಕೊಂಡಿರ್ತಕ್ಕಂಥ ಮಗಳು ಐಶ್ವರ್ಯ ಜೈನ್ ಆರ್ಥಿಕ ನೆರವಿಗಾಗಿ ಮನವಿ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದ್ದು ಅರಮನೆ ಅಂಗಳದಲ್ಲಿ ದಸರಾ ಆನೆಗಳ ತಾಲೀಮು ಮುಂದುವರೆದಿದೆ. ಇಂದು ಮರಳು ಮೂಟೆ, ಗಾದಿ ಕಬ್ಬಿಣದ ತೊಟ್ಟಿಲು ಸೇರಿದಂತೆ 600 ಕೆಜಿ ತೂಕ ಹೊತ್ತಂತಹ ಕ್ಯಾಪ್ಟನ್ ಅಭಿಮನ್ಯು ತಾಲೀಮು ನಡೆಸಿದ. ಇನ್ನು ಚಾಮುಂಡಿ ಬೆಟ್ಟದಲ್ಲೂ ಸಿದ್ಧತಾ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಕುಂಚ ಕಲಾವಿದರು ಮಹಿಷಾಸುರನಿಗೆ ಬಣ್ಣ ಹೊಡೆದಿದ್ದಾರೆ. ಆರ್ಭಟಿಸುತ್ತಿರೋ ವರುಣ ಅನ್ನದಾತನ ಬದುಕನ್ನ ಬರ್ಬಾದ್ ಮಾಡಿದ್ದು ಹೇಗೆ? ತೋಟದ ಮನೆಯಲ್ಲಿ ಆಶ್ರಯ ಪಡೆದಿದ್ದವರನ್ನ ರಕ್ಷಿಸಿದ್ದು ಎಲ್ಲಿ? ಜೀವ ಪಣಕ್ಕಿಟ್ಟು ಸವಾರ ಬೈಕ್ ಮೇಲೆತ್ತಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನರಬೋಳದ ಗ್ರಾಮದ ಬಳಿ ಭೀಮಾ ನದಿಯಲ್ಲಿ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. 20 ವರ್ಷದ ಭಗವಾನ್ ಎಂಬಾತ ಕಾಲು ಜಾರಿ ನದಿಗೆ ಬಿದ್ದಿದ್ದು ಈ ವೇಳೆ ಈಜು ಬಾರದೆ ನದಿ ಪಾಲಾಗಿದ್ದಾನೆ. ಸದ್ಯ ಕೊಚ್ಚಿ ಹೋದ ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕೈಗೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದ ಬಳಿ ನೀರಲ್ಲಿ ಸಿಲುಕಿದ 3 ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ. ಚಂದ್ರಂಪಳ್ಳಿ ಡ್ಯಾಂನಿಂದ ಹೆಚ್ಚುವರಿ ನೀರನ್ನು ಹರಿಸಲಾಗಿದ್ದು ಏಕಾಏಕಿ ನುಗ್ಗಿದ ನೀರಿಗೆ ತೋಟದ ಮನೆಯೊಂದರಲ್ಲಿ ಕಾರ್ಮಿಕರು ಸಿಲುಕಿದ್ರು. ಈ ವೇಳೆ ನೀರಲ್ಲಿ ಸಿಲುಕಿದವರನ್ನ ಅಗ್ನಿಶಾಮಕ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಧಾರವಾಡ ತಾಲೂಕಿನ ಲಖಮಾಪುರದಲ್ಲಿ ಧಾರಾಕಾರ ಮಳೆಗೆ ಆಲೂಗೆಡ್ಡೆ ಬೆಳೆ ಕೊಚ್ಚಿ ಹೋಗಿದೆ. ಗ್ರಾಮದ ರೈತ ಗಿರೀಶ್ ಕಡ್ಲಿಕೊಪ್ಪ ಎಂಬಾತ 6 ಎಕರೆಯಲ್ಲಿ ಆಲೂಗೆಡ್ಡೆಯನ್ನು ಬೆಳೆದಿದ್ರು. ಕೆಲ ದಿನಗಳಿಂದ ಬಿಡುವು ನೀಡಿದಂತಹ ಮಳೆ ಏಕಾಏಕಿ ಸುರಿದಿದ್ದು ಹೊಲದಲ್ಲಿ ಶೇಖರಿಸಿಟ್ಟಿದ್ದಂತಹ ಬೆಳೆ ನೀರು ಪಾಲಾಗಿದೆ. ಇದರಿಂದ ರೈತ ಕಂಗಾಲಾಗಿದ್ದು ವಿಡಿಯೋ ಮಾಡಿ ನೋವು ಹೊರಹಾಕಿದ್ದಾನೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದ್ದು ರಾತ್ರಿ ಇಡೀ ಸುರಿದಂತಹ ವರ್ಷಧಾರೆಗೆ ಹಲವು ಗ್ರಾಮ ಜಲಾವೃತವಾಗಿದೆ. ತಾಲೂಕಿನ ಹೆಬ್ಬಾಳ ಗ್ರಾಮ ಜಲಾವೃತವಾಗಿದ್ದು ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲದೆ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮವು ಮುಳುಗಡೆಯಾಗಿದ್ದು ಮನೆಗಳಲ್ಲಿದ್ದಂತಹ ವಸ್ತುಗಳು ನೀರು ಪಾಲಾಗಿದೆ. ಇದರಿಂದ ಸ್ಥಳೀಯರು ಪರದಾಡುವಂತಾಗಿದ್ದು ಜೊತೆಗೆ ಹೊಲ ಗದ್ದೆಗಳಿಗೂ ನೀರು ನುಗ್ಗಿ ಅಪಾರ ಬೆಳೆ ನಾಶವಾಗಿದೆ. ಕೊಪ್ಪಳ ತಾಲೂಕಿನ ಘಟರಡ್ಡಿಹಾಳ ಗ್ರಾಮದಲ್ಲಿ ಸವಾರನೊಬ್ಬ ಹಳ್ಳದಲ್ಲಿ ಬಿದ್ದಿದ್ದ ಬೈಕ್ ಒಂದನ್ನು ಮೇಲೆತ್ತಿದ್ದಾನೆ. ದಾಟುವಾಗ ಬೈಕ್ ಸಮೇತ ಸವಾರ ಹಳ್ಳದಲ್ಲಿ ಬಿದ್ದಿದ್ದ. ಈ ವೇಳೆ ಜೀವದ ಹಂಗು ತೊರೆದು ಹಗ್ಗದ ಸಹಾಯ ಮತ್ತು ಸ್ಥಳೀಯರ ನೆರವಿನಿಂದ ಕೊನೆಗೂ ಬೈಕ್ ಮೇಲೆತ್ತಿದ್ದಾನೆ. ತಾಲೂಕಿನ ಕವಲೂರಿನಿಂದ ಮುಂಡರಗಿರಿಗೆ ತೆರಳುವಂತಹ ವೇಳೆ ಸವಾರ ಹಳ್ಳದ ರಭಸಕ್ಕೆ ಸಿಲುಕಿದ್ದ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ರಸ್ತೆಗಳು ಕೆಸರು ಗದ್ದೆಗಳಂತಾಗಿದೆ. ಭಾರೀ ಮಳೆಗೆ ರೋಡ್ನಲ್ಲಿ ಗುಂಡಿ ಬಿದ್ದಿದ್ದು ಕೆಸರಿನಲ್ಲಿ ಬಿದ್ದಂತಹ ಸವಾರನೊಬ್ಬನನ್ನ ಸ್ಥಳೀಯರು ಮೇಲೆತ್ತಿದ್ದಾರೆ. ಅಲ್ಲದೆ ರಸ್ತೆಯಲ್ಲಿ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಿದ್ದು ಸ್ವಲ್ಪ ಯಾಮಾರಿದ್ರೂ ಕೆಸರಿನ ದರ್ಶನವಾಗ್ಬಿಡುತ್ತೆ. ಹೀಗಾಗಿ ರಸ್ತೆ ದುರಸ್ತಿಗೊಳಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಯಚೂರು ತಾಲೂಕಿನಾದ್ಯಂತ ಭಾರೀ ಮಳೆ ಸುರಿತಾ ಇದೆ. ವರುಣನ ನರ್ತನಕ್ಕೆ ತಾಲೂಕಿನ ಹಲವು ಹಳ್ಳಿಗಳಿಗೆ ಬೆಳೆ ನಾಶವಾಗಿದೆ. ಸರ್ಜಾಪುರ ಗ್ರಾಮದ ಬಳಿ 100 ಎಕರೆಯಲ್ಲಿ ಇದ್ದಂತಹ ಭತ್ತದ ಬೆಳೆ ಭಾರೀ ಮಳೆ ಗಾಳಿಗೆ ನೆಲಕಚ್ಚಿದೆ. ಇನ್ನೇನು ಕಟಾವಿಗೆ ಬಂದಿದ್ದ ಬೆಳೆ ಹಾಳಾಗಿರುವುದನ್ನು ಕಂಡಂತಹ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಅದರಲ್ಲೂ ಕಲಬುರಗಿ ನಗರದಲ್ಲಿ ಸುರಿದಂತಹ ಮಳೆಗೆ ಮರಗಳು ಧರೆಗುರುಳಿವೆ. ಐವಾನ್ ಶಾಹಿ ರೋಡ್ ಹಳೆ ಜೇವರ್ಗಿ ರಸ್ತೆಯಲ್ಲಿ ಭಾರೀ ಮಳೆ ಗಾಳಿಗೆ ಮರಗಳು ನೆಲಕ್ಕೆ ಉರುಳಿವೆ. ಬೃಹತ್ ಮರವೊಂದು ರೋಡ್ಗೆ ಅಡ್ಡಲಾಗಿ ಬಿದ್ದಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ಹೈದರಾಬಾದ್ನಲ್ಲಿ ವರುಣ ಸೃಷ್ಟಿಸಿದ ಅವಾಂತರ ಎಂಥದ್ದು? ಅತ್ಯಾಚಾರ ಕೇಸ್ನಲ್ಲಿ ಸ್ವಾಮಿ ಚಿನ್ಮಯಾನಂದಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಹೇಗೆ? ಭಾರತದಲ್ಲಿ ಕೊರೋನಾ ವೈರಸ್ ಭಾರ ಇಳಿದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಹೈದರಾಬಾದ್ ತೆಲಂಗಾಣದಲ್ಲಿ ಹಲವು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದೆ. ವರುಣನ ಆರ್ಭಟಕ್ಕೆ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ರಸ್ತೆ ಹೆದ್ದಾರಿಯಲ್ಲಿ 3-4 ಅಡಿ ನೀರು ನಿಂತಿದೆ. ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಅನೇಕ ಸ್ಥಳಗಳಲ್ಲಿ 100 ಮಿಲಿಮೀಟರ್ಗೂ ಹೆಚ್ಚಿನ ಮಳೆಯಾಗಿದೆ. ಕೇಂದ್ರದ ಮಾಜಿ ಸಚಿವ ಸ್ವಾಮಿ ಚಿನ್ಮಯಾನಂದಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸ್ವಾಮಿ ಚಿನ್ಮಯಾನಂದ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧ ಲೈಂಗಿಕ ದೌರ್ಜನ್ಯದ ಆರೋಪದಿಂದ ಯುವತಿ ಹಿಂದೆ ಸರಿದಿದ್ದಾಳೆ. ಸ್ವಾಮಿ ಚಿನ್ಮಯಾನಂದ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎಂದು ಕೋರ್ಟ್ನಲ್ಲಿ ಕಾನೂನು ವಿದ್ಯಾರ್ಥಿನಿ ಹೇಳಿದ್ದು, ಇದೀಗ ತನ್ನ ಹೇಳಿಕೆಯಿಂದ ಹಿಂದೆ ಸರಿದಿದ್ದು ಸುಳ್ಳು ಹೇಳಿಕೆ ನೀಡಿದ್ದಕ್ಕಾಗಿ ಯುವತಿ ವಿರುದ್ಧ ಕೇಸ್ ದಾಖಲಿಸಿ ಪ್ರಾಸಿಕ್ಯೂಷನ್ ನಿರ್ಧರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ನಡೆದು ಬೆಳಗ್ಗೆ 10:40ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕ್ಯಾಬಿನೆಟ್ ಮೀಟಿಂಗ್ ನಡೆಸಲಾಯಿತು. ಇದಕ್ಕೂ ಮುನ್ನ ಹಣಕಾಸು ವ್ಯವಹಾರಗಳ ಸಂಪುಟ ಉಪಸಮಿತಿ, ಕೇಂದ್ರ ಸಚಿವ ಸಂಪುಟ ಭದ್ರತಾ ಉಪಸಮಿತಿಯ ಸಭೆ ನಡೆಯಿತು. ಕೊರೋನಾ ಹೆಮಾರಿಯಿಂದ ದೇಶಕ್ಕೆ ಎಂದು ಮುಕ್ತಿ ದೊರೆಯಬಹುದು ಎಂಬ ನಿರೀಕ್ಷೆಗಳಿದ್ದವರಿಗೆ ಕೊನೆಗೂ ಆಶಾದಾಯಕ ಬೆಳವಣಿಗೆ ಗೋಚರಿಸ್ತಾ ಇದೆ. ದೇಶದಲ್ಲಿ ಕೊರೋನಾ ವೈರಸ್ನ ಅಬ್ಬರ ನಿಧಾನವಾಗಿ ಇಳಿಯತೊಡಗಿದ್ದು ಕಳೆದ 24 ಗಂಟೆಗಳಲ್ಲಿ 63,655 ಹೊಸ ಪ್ರಕರಣಗಳು ಪತ್ತೆಯಾಗಿದೆ. ಈ ಮೂಲಕ ದೇಶದಲ್ಲಿ ಸೋಂಕಿತರ ಸಂಖ್ಯೆ 72,37,082ಕ್ಕೆ ಏರಿದೆ. ದೇಶದಲ್ಲಿ ಕೊರೋನಾ ಅಬ್ಬರ ಕಡಿಮೆಯಾಗ್ತಾ ಇದ್ದಂತೆ ಸೋಂಕಿಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಕೊರೋನಾದಿಂದ 740 ಜನ ಮೃತಪಟ್ಟಿದ್ದು, ಈ ಮೂಲಕ ಕೊರೋನಾಗೆ ಒಟ್ಟು ಬಲಿಯಾದವರ ಸಂಖ್ಯೆ 1,10,617ಕ್ಕೆ ಏರಿಕೆಯಾಗಿದೆ. ಈವರೆಗೆ 62,98,705 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದು, 8,27,760 ಸಕ್ರಿಯ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕೋವಿಡ್ ಪರೀಕ್ಷೆ, ಲಸಿಕೆಯ ಖರೀದಿ ಹಾಗೂ ವಿತರಣೆಗಾಗಿ ವಿಶ್ವ ಬ್ಯಾಂಕ್ $12 ಬಿಲಿಯನ್ ಪರಿಹಾರಕ್ಕೆ ಅನುಮೋದನೆ ನೀಡಿದೆ. 2021ರ ಜೂನ್ ವೇಳೆಗೆ $160 ಬಿಲಿಯನ್ ಪರಿಹಾರ ನೀಡಲು ವಿಶ್ವ ಬ್ಯಾಂಕ್ ಮುಂದಾಗಿದ್ದು, $12 ಬಿಲಿಯನ್ ಅದರ ಒಂದು ಪ್ಯಾಕೇಜ್ ಆಗಿದೆ. ಪರಿಹಾರ ಹಣ 100 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಬೆಂಬಲಿಸುವ ಗುರಿ ಹೊಂದಿದೆ ಎಂದು ವಿಶ್ವ ಬ್ಯಾಂಕ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಲಸಿಕೆ ಆದಷ್ಟು ಬೇಗ ಸಿಗುವ ನಿರೀಕ್ಷೆ ಮೂಡಿದೆ. ಆಸ್ಟ್ರಾಜೆನಿಕಾ ಔಷಧ ತಯಾರಿಕಾ ಸಂಸ್ಥೆಯ ಸಹಯೋಗದೊಂದಿಗೆ ಆಕ್ಸ್ಫರ್ಡ್ ವಿಜ್ಞಾನಿಗಳು ಹಾಗೂ ಸೆರಂ ಇನ್ಸ್ಟಿಟ್ಯೂಟ್ ನಡೆಸಿರುವಂತಹ 3ನೇ ಹಂತದ ಪ್ರಯೋಗದ ವರದಿ ನವೆಂಬರ್ ಅಂತ್ಯದ ವೇಳೆಗೆ ಇಲ್ಲವೇ ಡಿಸೆಂಬರ್ ಆರಂಭದಲ್ಲಿ ಲಭಿಸುವ ಸಾಧ್ಯತೆ ಇದೆ. ಸತತ ಸೋಲಿನ ಬಳಿಕ ಗೆಲುವಿನ ಟ್ರ್ಯಾಕ್ಗೆ ಮರಳಿತ್ತು ಹೇಗೆ ಸಿಎಸ್ಕೆ? ಐಪಿಎಲ್ನಲ್ಲಿ 2010ರ ಇತಿಹಾಸ ಮರುಕಳಿಸುತ್ತಾ ಧೋನಿ ಪಡೆ? ಎಬಿಡಿ ಬಗ್ಗೆ ಕೋಚ್ ರವಿಶಾಸ್ತ್ರಿ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಕೋಲ್ಕತಾ ಹಾಗೂ ಆರ್ಸಿಬಿ ವಿರುದ್ಧ ಸೋಲು ಕಂಡಿದ್ದಂತಹ ಸಿಎಸ್ಕೆ ಹೈದರಾಬಾದ್ ವಿರುದ್ಧ ಗೆದ್ದು ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ. ಇದರೊಂದಿಗೆ ಟೂರ್ನಿಯಲ್ಲಿ 8 ಪಂದ್ಯಗಳ ಪೈಕಿ 3 ಪಂದ್ಯ ಗೆದ್ದಿರುವಂತಹ ಚೆನ್ನೈ 6ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ ವಿರುದ್ಧ ಅದ್ಭುತ ಆಲ್ರೌಂಡರ್ ಪ್ರದರ್ಶನ ನೀಡಿದಂತಹ ರವೀಂದ್ರ ಜಡೇಜಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. 10 ಎಸೆತಗಳಲ್ಲಿ 3 ಬೌಂಡರಿ, 1 ಸಿಕ್ಸರ್ ಬಾರಿಸಿದಂತಹ ಜಡೇಜಾ 3 ಓವರ್ ಬೌಲಿಂಗ್ ಮಾಡಿ 1 ವಿಕೆಟ್ ಕಬಳಿಸಿದ್ರು. ಹೈದರಾಬಾದ್ ವಿರುದ್ಧ ಗೆಲ್ಲುವುದರೊಂದಿಗೆ ಚೆನ್ನೈ 2010ರ ಇತಿಹಾಸ ಮರಳಿಸುವ ಸೂಚನೆ ನೀಡಿದೆ. 2010ರಲ್ಲಿ ಮೊದಲ 7 ಪಂದ್ಯಗಳಲ್ಲಿ ಕೇವಲ 2 ಪಂದ್ಯಗಳನ್ನು ಗೆದ್ದಿದ್ದಂತಹ ಸಿಎಸ್ಕೆ ನಂತರ ಎಲ್ಲಾ ಪಂದ್ಯಗಳನ್ನು ಗೆದ್ದು ಚಾಂಪಿಯನ್ ಆಗಿತ್ತು. ಶಾರ್ಜಾದಲ್ಲಿ ಎಬಿ ಡಿವಿಲಿಯರ್ಸ್ ಮೈದಾನದಾಚೆ ಹೊಡೆದಂತಹ ಚೆಂಡು ಪುಟ್ಟ ಬಾಲಕನಿಗೆ ಸಿಕ್ಕಿದೆ. ಎಬಿಡಿ ಹೊಡೆದಂತಹ ಬಾಲ್ ರಸ್ತೆ ಮೇಲೆ ಬಿದ್ದು ಕಣ್ಮರೆಯಾಗಿತ್ತು. ಆದರೆ ಪಂದ್ಯ ಮುಗಿದ ನಂತರ ಪುಟ್ಟ ಬಾಲಕನಿಗೆ ಚೆಂಡು ಸಿಕ್ಕಿದ್ದು ಆರ್ಸಿಬಿ ತಂಡ ಟ್ವೀಟ್ ಮಾಡಿದೆ. ಕೆಕೆಆರ್ ವಿರುದ್ಧ ಎಬಿ ಡಿವಿಲಿಯರ್ಸ್ ಆರ್ಭಟವನ್ನ ಕೋಚ್ ರವಿಶಾಸ್ತ್ರಿ ಕೊಂಡಾಡಿದ್ದಾರೆ. ನಿಜಕ್ಕೂ ಎಬಿಡಿ ಬ್ಯಾಟಿಂಗ್ ವಾಸ್ತವ ಅನ್ನುವುದನ್ನ ನಂಬುವುದಕ್ಕೆ ಕಷ್ಟವಾಗಿತ್ತು. ಅಷ್ಟು ಚೆನ್ನಾಗಿ ಆಡಿತು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ವಾಪಸ್ ಪಡೆಯಲಿದೆ ಎಂದು ರವಿಶಾಸ್ತ್ರಿ ಹೇಳಿದ್ದಾರೆ.